ಇಲ್ಲಿ ಒಂದು ಗೋಲ್ಡನ್ ಥಾಟ್ ಇದೆ. ಇಫ್ ಯು ನೆವರ್ ನೋ ಫೇಲ್ಯೂರ್ ಯು ವಿಲ್ ನೆವರ್ ನೋ ಸಕ್ಸಸ್. ನಿಮಗೆ ಫೇಲ್ ಅನ್ನೋದು ಗೊತ್ತಿಲ್ಲ ಅಂದ್ರೆ ಸಕ್ಸಸ್ಸೂ ಗೊತ್ತಾಗೋದಿಲ್ಲ ಅಂತ. ಅದರ ಅರ್ಥ ಪ್ರಯತ್ನ ಮಾಡಬೇಕು, ಸೋಲಬೇಕು, ಸೋಲಿನಿಂದ ಪಾಠವನ್ನು ಕಲಿಬೇಕು, ಕಲಿತಂಥ ಪಾಠದಿಂದ ಗೆಲುವಿನ ಮೆಟ್ಟಿಲನ್ನು ಹತ್ತಬೇಕು. ಅದೇ ಇದರ ಅರ್ಥ. ಈ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲನೇ ಮೆಟ್ಟಿಲನೇ ಸೋಲು. ಸೋತ ಮೇಲೇ ಗೆಲುವು ಸಿಗುತ್ತೆ. 99% ಜನ ಫೇಲ್ ಆದಮೇಲೆ ಪಾಸ್ ಆದವರು. ಬಟ್ ಕೆಲವು ಜನ ಫೇಲು ಆಗುವಲ್ರು, ಪಾಸು ಆಗುವಲ್ರು. ಯಾಕಂದ್ರೆ ಈ ಎಕ್ಸಾಮು ಬರೀವಲ್ರು, ಹೆದರಿಕೆ, ಭಯ, ಎಲ್ಲಿ ಸೋತಿಗಿತ್ತೇನೆ, ಮುಂದಿನ ವರ್ಷ ಬರೀತೇನೆ ನಾನು, ಮುಂದಿನ ವರ್ಷ ನಾನು ಬರೀತೇನೆ, ಇದು ಹಿಂಗಾಗಿತ್ತು ಅದಕ್ಕೆ ನಾ ಬರೀಲಿಲ್ಲ, ಅದು ಹಂಗಾಗಿತ್ತು ಅದಕ್ಕೆ ನಾ ಬರೀಲಿಲ್ಲ. ಬರೀ ಇಂಥ ನೆಪಗಳನ್ನು ಹೇಳ್ಕೊಂತ ಹೋಗೋದು. ಸೀಟ್ ಭಾಳ ಕಡಿಮೆ ಅದಾವ ಅದಕ್ಕೆ ನಾ ಬರೀಲಿಲ್ಲ. ಸೀಟ್ 50 ಇದ್ರು ಒಟ್ಟ, 5,000 ಇದ್ರು ಒಟ್ಟ, ನಮಗೆ ಸಿಗೋದು ಒಂದೇ ಪೋಸ್ಟ್. ನಾವು ಸರಿಯಾಗಿ ಪ್ರಿಪ್ರೇಷನ್ ಮಾಡಿಲ್ಲ. ಕುಂಟು ನೆಪಗಳು ಅಂತ ಅರ್ಥ. ಯಾವುದೇ ಕೆಲಸ ಇರಲಿ ಲೈಫ್ ಒಳಗಡೆ ಮುನ್ನುಗ್ಗುತ್ತಾ ಇರಬೇಕು. ಒಮ್ಮೆ ಕಾಲಿಟ್ಟ ಮೇಲೆ ಹಿಂದೆ ತೆಗಿಬಾರ್ದು. ಒಮ್ಮೆ ತೆಗೆದ್ರಿ ಸಮಾಜದೊಳಗಡೆ ಜನ ಅದನ್ನು ಮಾತಾಡ್ತಾರೆ. ಓಕೆ, ಮತ್ತು ಅದು ಕಾಲಿಟ್ಟ ಮೇಲೆ ಹಿಂದೆ ಬರೋ ಚಟ ಮುಂದೆ ಶುರು ಆಗಿಬಿಡುತ್ತೆ. ಚಟ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಹ್ಯಾಬಿಟ್, ಅದು ಮುಂದುವರೆದು ಬಿಡ್ತದೆ. ಓಕೆ, ಯಾವುದರ ಕೆಲಸ ಹಿಡಿದು ಅರ್ಧಕ್ಕೆ ಬಿಡೋದು, ಹಂಗೆ ಆಗಬಾರ್ದು. ಓಕೆ, ಸೊ ಅದಕ್ಕಾಗಿ ಫೇಲ್ಯೂರ್ ಇದ್ರೇ ಅಲ್ಲಿ ಸಕ್ಸಸ್ ಒಂದು ಬೆಲೆ ಇರುತ್ತೆ. ಫೇಲ್ ಆದ್ರೆ ಹೆದರಬಾರ್ದು. ಫೇಲ್ಯೂರಿಂದ ನಿಜವಾದ ಫೇಲ್ ಯಾರು ಅಂತಂದ್ರೆ, ಫೇಲ್ ಆದಾಗ ಅದರಿಂದ ಯಾರು ಕಲಿಯೋದಿಲ್ಲಲ್ಲ ಅವ್ರು ನಿಜವಾಗ್ಲೂ ಫೇಲ್ಯೂರ್ ಆದಾಗ. ನೀವು ಫೇಲ್ ಆದಮೇಲೆ ಅದರಿಂದ ಕಲಿಬೇಕು. ಎಷ್ಟೋ ಜನ ಟೆಸ್ಟ್ ಸೀರೀಸ್ ಬರೆಯೋದಿಲ್ಲ, ನನಗೆ ಕಡಿಮೆ ಮಾರ್ಕ್ಸ್ ಬೀಳ್ತಾವ, ಡಿಮೋಟಿವೇಶನ್ ಆಗ್ತದೆ. ಕಡಿಮೆ ಮಾರ್ಕ್ಸ್ ಬೀಳಿ ಅಟ್ಲೀಸ್ಟ್ ಎಲ್ಲಿ ಕಡಿಮೆ ಬೀಳತ್ತಾವ ಅಂತಾರೆ ಗೊತ್ತಾಗ್ತದೆ. ಅದನ್ನು ನೀವು ಬರೀಲಿಲ್ಲ ಅಂತಂದರೆ ಗೊತ್ತಾಗೋದಿಲ್ಲ. ಫೈನಲ್ದಾಗ ಒಮ್ಮೆ ಸೋಲೋಕ್ಕಿಂತ ದಿನ ಸೋತು ಕಲಿತು ಗೆಲ್ಲೋದು ಭಾಳ ಮುಖ್ಯ. ಅದಕ್ಕೆ ಒಬ್ರು ಹೇಳಿದ್ದಾರೆ, ಇಫ್ ಯು ನೆವರ್ ನೋ ಫೇಲ್ಯೂರ್ ಯು ವಿಲ್ ನೆವರ್ ನೋ ಸಕ್ಸಸ್. ಫೇಲ್ಯೂರ್ ಆದಾಗ್ಲೇ ಸಕ್ಸಸ್ಸಿನ ರುಚಿ ನಮಗೆ ಗೊತ್ತಾಗೋದು, ಸಕ್ಸಸ್ಸಿನ ದಾರಿ ನಮಗೆ ಗೊತ್ತಾಗೋದು ಅಂತೇಳಿ. ಓಕೆ, ಸೊ ನನ್ನ ಗೋಲ್ಡನ್ ಥಾಟ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.